ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ರೂಪಾ ಡೈಲಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ IT ಫ್ರೆಷರ್ಸ್ ಜಾಬ್ ವೇಕೆನ್ಸಿ ಬಗ್ಗೆ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತಿದ್ದೀನಿ. ಜಸ್ಟ್ ಅಂತ ಹೇಳೋ ಕಂಪನಿಲಿ ಹೈರಿಂಗ್ ಆಗ್ತಾಯಿದೆ. ಈ ವಿಡಿಯೋದಲ್ಲಿ ನಾನು ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೇಗೆ ಅಪ್ಲೈ ಮಾಡಬೇಕು, ಎಷ್ಟು ಸ್ಯಾಲ್ರಿ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡ್ದಲೇ ಕಂಟಿನ್ಯೂ ಆಗಿ ನೋಡಿ. ಕಂಪನಿ ನೇಮ್ ನೋಡೋದಾದರೆ ಜಸ್ಟ್ ಮ್ಯಾನೇಜ್ಮೆಂಟ್ ಸೊಲ್ಯೂಷನ್ಸ್ ಅಂತ. ಎಕ್ಸ್ಪೀರಿಯನ್ಸು ಇಲ್ಲಿ ಫ್ರೆಷರ್ನ ಹೈರಿಂಗ್ ಮಾಡ್ತಾ ಇದ್ದಾರೆ. ಆಫೀಸು ಬ್ಯಾಂಗ್ಳೂರಲ್ಲಿ ಲೊಕೇಟ್ ಆಗಿದೆ. 50,000ಇಂದ 1.75 ಲ್ಯಾಕ್ಸ್ PA ಇದೆ. ಸ್ಯಾಲ್ರಿ ಬಂದು ಇವಾಗ ಜಾಬ್ ಡಿಸ್ಕ್ರಿಪ್ಷನ್ ಬಗ್ಗೆ ನೋಡೋಣ ಕಂಪ್ಲೀಟಾಗಿ. ಈಗ ಜಾಬ್ ಡಿಸ್ಕ್ರಿಪ್ಷನ್ ನೋಡೋದಾದರೆ ಜಾಬ್ ಓಪನಿಂಗ್ IT ಫ್ರೆಷರ್ ಎಂಟ್ರಿ ಲೆವೆಲ್. ಫ್ರೆಷರಿಗೆ ಇದು ಹೈರಿಂಗ್ ಆಗ್ತಾ ಇರೋದು. ಪೊಸಿಷನ್ ಬಂದು IT ಫ್ರೆಷರ್ ಎಂಟ್ರಿ ಲೆವೆಲ್. ಯಾರೆಲ್ಲ ಫ್ರೆಷರು IT ಬ್ಯಾಕ್ಗ್ರೌಂಡಿಗೆ ಹೋಗ್ಬೇಕಂತ ಇದ್ದೀರಾ ಅವರೆಲ್ಲ ಅಪ್ಲೈ ಮಾಡ್ಬೋದು. ಲೊಕೇಶನ್ ಬಂದು ಬ್ಯಾಂಗ್ಳೂರಲ್ಲಿರೋ ಜಸ್ಟ್ ಕಂಪ್ನಿಗೆ ಹೈರಿಂಗ್ ಆಗ್ತಾಯಿದೆ. ನೆಕ್ಸ್ಟು ಜಾಬ್ ಡಿಸ್ಕ್ರಿಪ್ಷನ್ ನೋಡೋದಾದರೆ ವಿ ಆರ್ ಹೈರಿಂಗ್ ಎಂಥೂಸಿಯಾಸ್ಟಿಕ್ ಆ್ಯಂಡ್ ಮೋಟಿವೇಟೆಡ್ ಫ್ರೆಶ್ ಗ್ರ್ಯಾಜುಯೇಟ್ಸ್ who are all looking to start their careers in the IT industry. ಅಂದರೆ ಇದು ಯಾರಿಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿದ್ರೆ, ಯಾರು IT ಫೀಲ್ಡಲ್ಲಿ ಕೆರಿಯರ್ನ ಬಿಲ್ಡ್ ಮಾಡಬೇಕಂತ ಇದ್ದಾರೆ ಅವರಿಗೆ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅವರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು. ಯಾರೆಲ್ಲ IT ಬ್ಯಾಕ್ಗ್ರೌಂಡಲ್ಲೇ ವರ್ಕ್ ಮಾಡಬೇಕಂತ ಇದ್ದೀರಾ ಅವರು ಈ ಜಾಬಿಗೆ ಅಪ್ಲೈ ಮಾಡಿ, ತುಂಬ ಯೂಸ್ಫುಲ್ ಆಗುತ್ತೆ ನಿಮಗೆ. ನೆಕ್ಸ್ಟು ಎಲಿಜಿಬಿಲಿಟಿ ನೋಡೋದಾದರೆ ಫ್ರೆಷರ್ಸ್ 2023, 24, 25 ಆ್ಯಂಡ್ 26 ಪಾಸ್ಡ್ ಔಟ್ ಇವರೆಲ್ಲ ಅಪ್ಲೈ ಮಾಡ್ಬೋದು ಜಾಬಿಗೆ. ನೆಕ್ಸ್ಟು ಎಜುಕೇಷನ್ ನೋಡೋದಾದರೆ BE, BTech, BCA, MCA, BSc, MSc ಆರ್ ಈಕ್ವಲೆಂಟ್ ಟು ಗ್ರ್ಯಾಜುಯೇಟ್ಸ್ ಯಾರೆಲ್ಲ ಇದ್ದೀರಾ ಅವ್ರು ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಅವರು ಎಲಿಜಿಬಿಲಿಟಿಯಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಗುಡ್ ಕಮ್ಯುನಿಕೇಷನ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್. ನಿಮಗೆ ಗುಡ್ ಕಮ್ಯುನಿಕೇಷನ್ ಇರಬೇಕು ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಇದ್ದರೆ ನೀವು ಕೂಡ ಅಪ್ಲೈ ಮಾಡ್ಬೋದು. ಮತ್ತು ಇನ್ನೊಂದು ಪಾಯಿಂಟ್ ಕೊಟ್ಟಿದ್ದಾರೆ, ಬೇಸಿಕ್ ನಾಲೆಡ್ಜ್ ಆಫ್ ಪ್ರೋಗ್ರಾಮಿಂಗ್ ಡಾಟಾಬೇಸ್. ಅಂದರೆ ನಿಮಗೆ ಇನ್ ಡೆಪ್ತ್ ಗೊತ್ತಿರಬೇಕಂತ ಏನಿಲ್ಲ, ಬೇಸಿಕ್ ನಾಲೆಡ್ಜ್ ಇರಬೇಕು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಬಗ್ಗೆ. ಡಾಟಾಬೇಸು ಆರ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅದ್ರ ಬಗ್ಗೆ ನಿಮಗೆ ನಾಲೆಡ್ಜ್ ಇರಬೇಕು. ಮತ್ತು ವಿಲ್ಲಿಂಗ್ನೆಸ್ ಟು ಲರ್ನ್ ನ್ಯೂ ಟೆಕ್ನಾಲಜೀಸ್. ಅಂದರೆ ನಿಮಗೆ ಏನು ಅಪ್ಡೇಟ್ ವರ್ಷನ್ಸ್ ಇರುತ್ತೆ ಅದೆಲ್ಲ ಕಲಿಯೋವಂಥ ಆಸಕ್ತಿ ನಿಮ್ಮಲ್ಲಿರಬೇಕು. ಈ ಎಲ್ಲ ಎಲಿಜಿಬಿಲಿಟಿ ಕ್ರೈಟೀರಿಯಾ ನಿಮಗಿದ್ರೆ ನೀವು ಅಪ್ಲೈ ಮಾಡ್ಬೋದು ಈ ಜಾಬಿಗೆ. ನೆಕ್ಸ್ಟು ರೆಸ್ಪಾನ್ಸಿಬಿಲಿಟೀಸ್ ಕೊಟ್ಟಿದ್ದಾರೆ. ಈ ಜಾಬಲ್ಲಿ ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಏನಿರುತ್ತೆ ಅಂತ, ಅಸಿಸ್ಟ್ ಇನ್ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಟೆಸ್ಟಿಂಗ್ ಆ್ಯಂಡ್ ಸಪೋರ್ಟ್. ಸಾಫ್ಟ್ವೇರ್ ಡೆವಲಪ್ಮೆಂಟಲ್ಲಿ ಮತ್ತು ಟೆಸ್ಟಿಂಗಲ್ಲಿ, ಸಪೋರ್ಟಲ್ಲಿ ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಟ್ರಬಲ್ ಶೂಟ್ ಟೆಕ್ನಿಕಲ್ ಇಶ್ಯೂಸ್. ವರ್ಕ್ ಕೊಲ್ಯಾಬರೇಟಿವ್ಲಿ ವಿತ್ ದ ಟೀಮ್ ಮೆಂಬರ್ಸ್ ಅಂದರೆ ನಿಮ್ಮ ಟೀಮ್ ಮೆಂಬರ್ಸ್ ಜೊತೆಗೂಡಿ ನೀವು ವರ್ಕ್ ಮಾಡಬೇಕು ಚೆನ್ನಾಗಿ. ಲರ್ನ್ ಆ್ಯಂಡ್ ಇಂಪ್ಲಿಮೆಂಟ್ ನ್ಯೂ ಟೆಕ್ನಾಲಜಿನ ಕಲಿಯೋದ್ರ ಜೊತೆಗೆ ಇಂಪ್ಲಿಮೆಂಟ್ ಮಾಡಬೇಕು. ಮೇಂಟೈನ್ ಪ್ರಾಜೆಕ್ಟ್ ಡಾಕ್ಯುಮೆಂಟ್ಸ್ ಆ್ಯಸ್ ರಿಕ್ವೈರ್ಡ್. ಒಂದು ಪ್ರಾಜೆಕ್ಟಿಗೆ ಯಾವ ಥರ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಬೇಕು ಅದನ್ನ ನಿಮಗೆ ಮೇಂಟೈನ್ ಮಾಡೋಕ್ಕೆ ಬಂದರೆ ಆಯಿತು. ಇದೆಲ್ಲ ರೆಸ್ಪಾನ್ಸಿಬಿಲಿಟೀಸ್ ನೀವು ಮಾಡಬೇಕಾಗುತ್ತೆ. ನೆಕ್ಸ್ಟು ಸ್ಕಿಲ್ಸ್ ನೋಡೋದಾದರೆ ಬೇಸಿಕ್ ನಾಲೆಡ್ಜ್ ಆಫ್ ಜಾವಾ, ಪೈಥಾನ್, C++ ಆರ್ SQL. ಜಾವಾ, ಪೈಥಾನ್, C++ ಆರ್ SQL ಬಗ್ಗೆ ನಿಮಗೆ ಬೇಸಿಕ್ ನಾಲೆಡ್ಜ್ ಗೊತ್ತಿರಬೇಕು. ಅಂಡರ್ಸ್ಟ್ಯಾಂಡಿಂಗ್ ಆಫ್ HTML, CSS ಆ್ಯಂಡ್ ಜಾವಾಸ್ಕ್ರಿಪ್ಟ್ ಈಸ್ ಎ ಪ್ಲಸ್. HTML, CSS ಮತ್ತು ಜಾವಾಸ್ಕ್ರಿಪ್ಟ್ ಬಗ್ಗೆ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಗೊತ್ತಿರಬೇಕು. ಮತ್ತು ಗುಡ್ ಅನಾಲಿಟಿಕಲ್ ಆ್ಯಂಡ್ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು. ಟೀಮ್ ಪ್ಲೇಯರ್ ವಿತ್ ಪಾಸಿಟಿವ್ ಆ್ಯಟಿಟ್ಯೂಡ್. ಇದೆಲ್ಲ ಸ್ಕಿಲ್ಸ್ನ ಅವರು ಪ್ರಿಫರ್ಡ್ ಮಾಡ್ತಾ ಇದ್ದಾರೆ. ನೆಕ್ಸ್ಟು ನೋಡೋದಾದರೆ ಫಾರ್ ಮೋರ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ಅವರ್ HR ಟೀಮ್ ಅಂತ ಹೇಳ್ಬಿಟ್ಟು ಕಾಂಟ್ಯಾಕ್ಟ್ ನಂಬರ್ಸ್ ಕೊಟ್ಟಿದ್ದಾರೆ, ನೋಡ್ಬೋದು. ಈ ಜಾಬ್ ಬಗ್ಗೆ ನಿಮಗೆ ಇನ್ನೂ ಏನಾದರೂ ಡೀಟೇಲ್ಸ್ ಬೇಕಂದರೆ ಇವರು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರಲ್ಲ
ಇವರಿಗೆ ಕಾಂಟ್ಯಾಕ್ಟ್ ಮಾಡಿ ಇನ್ನೂ ಇವರು ನಿಮಗೆ ಡೀಟೇಲ್ಸ್ ಆಗಿ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತಾರೆ. ಈಗ ಲಾಸ್ಟಿಗೆ ರೋಲ್ ನೋಡೋದಾದರೆ ಡಾಟಾ ಇಂಜಿನಿಯರ್, ಇಂಡಸ್ಟ್ರಿ ಟೈಪ್ IT ಸರ್ವಿಸ್ ಆ್ಯಂಡ್ ಕನ್ಸಲ್ಟಿಂಗ್, ಡಿಪಾರ್ಟ್ಮೆಂಟ್ ಇಂಜಿನಿಯರಿಂಗ್ ಸಾಫ್ಟ್ವೇರ್, ಎಂಪ್ಲಾಯ್ಮೆಂಟ್ ಟೈಪ್ ಬಂದು ಫುಲ್ ಟೈಮು ಪರ್ಮನೆಂಟ್, ರೋಲ್ ಕ್ಯಾಟಗರಿ ಸಾಫ್ಟ್ವೇರ್ ಡೆವಲಪ್ಮೆಂಟ್. ಎಜುಕೇಷನ್ ನೋಡೋದಾದರೆ UG ಎನಿ ಗ್ರ್ಯಾಜುಯೇಟ್ ಅಂತ ಕೊಟ್ಟಿದ್ದಾರೆ. ನಿಮಗೆ ಪೈಥಾನ್ ಬಗ್ಗೆ ನಾಲೆಡ್ಜ್ ಇದ್ದರೆ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಇವರಿಗೆ ಈ ಜಾಬಲ್ಲಿ ಮೇನ್ ಇವರು ಪೈಥಾನ್ ಮೇಲೆ ಹೇಳಿದ್ದಾರೆ. ಪೈಥಾನ್ ಯಾರಿಗೆಲ್ಲ ಗೊತ್ತು, ಯಾರಿಗೆಲ್ಲ ಪೈಥಾನ್ ಬಗ್ಗೆ ನಾಲೆಡ್ಜ್ ಇದೆ ಅಪ್ಲಿಕೇಶನ್ ನೀವು ಹಾಕ್ಬೋದು. ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ IT ಬ್ಯಾಕ್ಗ್ರೌಂಡಲ್ಲಿ ಜಾಬ್ ಸರ್ಚ್ ಮಾಡ್ತಾ ಇದ್ದೀರಾ ಅವರಿಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ. ನಿಮಗೇನಾದರೂ ಈ ಜಾಬಿಗೆ ಅಪ್ಲೈ ಮಾಡಬೇಕಂತ ಇಂಟ್ರೆಸ್ಟ್ ಇದ್ದರೆ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ ಕಾಂಟ್ಯಾಕ್ಟ್ ನಂಬರ್ಸ್, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ, ಅವರು ಇನ್ನೂ ಡೀಟೇಲ್ಸಾಗಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಇಫ್ ಇನ್ ಕೇಸ್ ನಿಮಗೆ ಅಪ್ಲೈ ಮಾಡಬೇಕಂತ ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟಲ್ಲಿ ಲಿಂಕ್ ಅಂತ ಹೇಳಿ ನಾನು ಲಿಂಕ್ನ ಕಳಿಸ್ತೀನಿ. ಆ ಲಿಂಕಿಂದ ನೀವು ನೌಕರಿ ಆ್ಯಪಲ್ಲಿ ಅಪ್ಲೈ ಮಾಡ್ಬೋದು. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಯಾರಾದರೂ ಜಾಬ್ ಸರ್ಚ್ ಮಾಡ್ತಾಯಿದ್ರೆ IT ಬ್ಯಾಕ್ಗ್ರೌಂಡಲ್ಲಿ ಅವರಿಗೂ ಯೂಸ್ಫುಲ್ ಆಗುತ್ತೆ. ಅವರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ರೂಪಾ ಡೈಲಿ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.